ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಟೈಮ್ ಇವಾಗ 11:30 ಆಗಿದೆ. ಇವತ್ತು ಸ್ವಲ್ಪ ಲೇಟ್ ಆಗಿಬಿಡ್ತು ಬೆಳಗ್ಗೆ ಎಚ್ಚರಿಕೆ ಆಗೋದು. ಯಾಕೋ ರಾತ್ರಿ ಸರಿಗೆ ನಿದ್ದೆ ಆಗಲಿಲ್ಲ. ಒಂದು 3 ಗಂಟೆ ಗಂಟ ಚೆನ್ನಾಗಿ ನಿದ್ದೆ ಬಂತು. 3 ಗಂಟೆ ಮೇಲೆ ಎಚ್ಚರ ಆಗಿಬಿಡ್ತು. 3 ಗಂಟೆಯಿಂದ ಒಂದು 5:30 5:45ವರೆಗೂ ನಾನು ನಿದ್ದೆನೇ ಮಾಡಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಬಂದು ಮಲ್ಕೊಂಡ್ಬಿಟ್ಟೆ. ಹಾಗಾಗಿ ಬೆಳಗ್ಗೆ ಎದ್ದೇಳೋದು ಲೇಟ್ ಆಯ್ತು. ಒಂದು 9 ಗಂಟೆಗೆ ಎದ್ದಿದ್ದೀನಿ. ಇವತ್ತು ಭಾನುವಾರ ಬೇರೆ, ಏನಾಗಲ್ಲ ಮಲ್ಕೊಳಮ್ಮು ಅಂತ ಇವರು ಅಂದ್ರಲ್ಲ, ಹಂಗಾಗಿ ಆರಾಮಾಗಿ ನಿದ್ದೆ ಮಾಡಿರೋದು ಇವತ್ತು. ಇನ್ನು ತಿಂಡಿಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನೀನು ಆರಾಮಾಗಿ ಮಲ್ಕೊ, ನಾನೇನಾದರೂ ಮಾಡ್ತೀನಿ ಅಂತ ಹೇಳಿದ್ರು. ನಾನೆಲ್ಲೋ ಏನಾದರೂ ಒಂದು ಚಿತ್ರಾನ್ನನೋ ಏನೋ ಒಂದು ಮಾಡಿರ್ತಾರೆ ಅಂತ ಅಂದ್ಕೊಂಡು ಆರಾಮಾಗಿ ರಿಲ್ಯಾಕ್ಸ್ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ ಬಂದು ನೋಡಿದ್ರೆ ಬೇರೆ ಏನೋ ಸ್ಪೆಷಲ್ ಮಾಡ್ತಾಯಿದ್ರು. ನನಗೆ ಶಾಕ್ ಆಯ್ತು ಇವತ್ತು. ಅಯ್ಯೋ, ಇದನ್ನು ತಂದು ಮಾಡ್ತಿದ್ದಾರಾ ಅಂತ. ಹಂಗೆ ತೋರಿಸ್ತೀನಿ ರೀ. ಅದು ಪೂರ್ತಿಯಾಗಿ ಮಾಡಿದಾರ ಇನ್ನೂ ಎಲ್ಲ ಗೊತ್ತಿಲ್ಲ. ಆದರೆ ಸ್ಮೆಲ್ಗೆ ನನಗೊಂಚೂರು ಎಚ್ಚರ ಆಗ್ಬಿಡ್ತು ಇವತ್ತು. ಅವಾಗಿಂದ ಕೆರಿತಾವ್ರೆ ತಪ್ಲಿನ ಫುಲ್ಲು ಹಾಳಾಗ್ಬಿಡ್ಬೇಕು ಅನ್ನೋ ಥರ. ಏನು ಮಾಡಿರೋದು ಇದು? ಮೈಕ್ ಇಲ್ಲಿ ಸ್ವಲ್ಪ ನಾಯ್ಸ್ ಜಾಸ್ತಿ ಇವತ್ತು, ಹಂಗಾಗಿ ಮೈಕ್ ಹಾಕೊಳ್ಳೇಬೇಕು. ಕ್ರಾಪ್ ಚಿಲ್ಲಿ ಮಾಡಿದೀನಮ್ಮ. ನಿಂಗೆ ಇಷ್ಟ ಆಯ್ತದ ಇಲ್ವೋ ಗೊತ್ತಿಲ್ಲ. ಅಯ್ಯೋ, ನಾನು ಸುಮ್ಮನೆ ತಮಾಷೆಗೆ ಇವ್ರಿಗೆ ಹೇಳ್ದೆ. ಅಪ್ಪೋ, ಸೀ ಫುಡ್ಸ್ ಎಲ್ಲ ನಾವು ತಿಂದಿದೀವಲ್ವಾ, ಕ್ರಾಬ್ ಹಂಗೆ ತಿಂದಿಲ್ಲ ನಾನು. ಒಂದ್ಸಲ ಟೇಸ್ಟ್ ಮಾಡಿ ನೋಡ್ಬೇಕು ಅದು ಹೆಂಗಿರುತ್ತೆ ಅಂತ. ಟೇಸ್ಟ್ ಏನ್ ತಿಂತೀಯ? ಚೆನ್ನಾಗೈತೆ ನನ್ನ ಪ್ರಕಾರ. ನಿನ್ಗ ಫ್ಲೇವರ್ ಟೇಸ್ಟ್ ಇಷ್ಟ ಆಯ್ತದ ಇಲ್ವೋ ಗೊತ್ತಿಲ್ಲ. ತಿಂದೇ ಇಲ್ವಲ್ಲ ನಾನು ಯಾವತ್ತೂ. ಅದ್ ಹೆಂಗಿದ್ರು ಇವಾಗ ಅದೇ ಫುಲ್ ಅಮೃತ. ಕ್ಲೀನಿಂಗ್ ಹೆಂಗ್ ಮಾಡಿದ್ದು ಅಂತ ಇದಾ ಎಲ್ಲ ವಿಡಿಯೋ ನೋಡ್ಕೊಂಡೆ ಯೂಟ್ಯೂಬ್ ಅಲ್ಲಿ. ಹೋಟ್ಲು ಟೈಪ್ ಅಲ್ಲಿ ಹೆಂಗ್ ಮಾಡೋದು ಅಂತ ನೀಟಾಗಿ ಎಲ್ಲ ತೆಗ್ದು ಮಾಮೂಲಿ ಪಾತ್ರೆ ಎಲ್ಲ ಒಂದ್ಸಲ ವಾಶ್ ಮಾಡ್ಬಿಟ್ಟು ಬಿಸಿನೀರಲ್ಲಿ ಬೇಯಿಸ್ಕೊಬೇಕು ಫಸ್ಟ್. ಅದು ರೆಡ್ ಕಲರ್ ಆಯ್ತದೆ. ಕಪ್ಪು ಕಲರ್ ನಾ ತಂದಿದ್ದು ಕಾಫಿ ಕಲರ್. ಆಮೇಲೆ ನೋಡಿದ್ರೆ ಬೇಯ್ತಾ ರೆಡ್ ಆಗೈತಿ. ಆಮೇಲೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕಿ ಎಣ್ಣೆಲಿ ಕರೆದ್ಬಿಟ್ಟು ಆಮೇಲೆ ಈ ಮಾಮೂಲಿ ಚಿಕನ್ ಚಿಲ್ಲಿ ಮಾಡಲ್ವಾ ಹಂಗೆ ಅದಕ್ಕೆ ಇದಕ್ಕೇನು ಕ್ರಾಪ್ ಚಿಲ್ಲಿ ತರ ಟ್ರೈ ಮಾಡಿದೀನಿ. ಅದ್ ಏನಾಗೈತೆ ಗೊತ್ತಿಲ್ಲ. ಇನ್ನ ನಾನು ಒಂಚೂರು ತಿಂದಿಲ್ಲ. ನನಗೊಂದು ಡೌಟ್, ಹಂಗಾರೆ ಕ್ಲೀನ್ ಮಾಡಿಲ್ಲ, ಡೈರೆಕ್ಟ್ ಆಗಿ ತಗೊಂಡ್ಬಂದು ನಂಗೆ 1.5 ಅವರ್ ಆಗೈತೆ ಇದನ್ನ ಮಾಡೋ ಅಷ್ಟೊತ್ತಿಗೆ. ಅಯ್ಯೋ, ಏನ್ ಕ್ಲೀನ್ ಮಾಡಿದಾರೋ ಏನೋ. 1 ನಿಮಿಷ ಕೈ ತೆಗಿ ಹಂಗೆ. ಸುಮಾರಾಗಿ ಮಾಡಿದೀನಮ್ಮ. ಕಾರ್ನ್ಫ್ಲೋರ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಇಲ್ಲ, ಅದು ಅಂಟ್ಕೊಂಡಿಲ್ಲ ಸರಿಯಾಗಿ. ಫ್ರೈಗೆ ಇದಾಗ್ಬಿಟ್ಟೈತೆ ಅದು. ಒಂದೊಂದ್ ಕ್ರಬ್ನ ಒಂದೊಂದ್ ಕರನೇ ಹಾಕ್ಬಿಟ್ಟಿದ್ಯಾ? ಇಲ್ಲ, ಮಾಮೂಲಿ ಕೈ ಕಾಲು ಮುರ್ದೆ ತಲೆ ಹಾಕ್ತೆ ಅಷ್ಟೇ ಮಾಮೂಲಿ. ಹಂಗೆ ಒಂದೊಂದು ಹಂಗ್ ಬೇಯಿಸ್ತೆ ಫಸ್ಟ್, ಆಮೇಲೆ ಎತ್ಕೊಂಡ್ ಕೈ ಕಾಲು ಮುರ್ದು ಹಾಕಿದ್ರು. ಅಯ್ಯೋ ದೇವ್ರೆ, ಅವ್ರು ಏನೋ ಒಂದ್ ಕತೆ ಮಾಡಿದ್ದಾರೆ. ಹಂಗಾದ್ರೆ ನೀಟಾಗಿ ಕ್ಲೀನ್ ಮಾಡಿಲ್ಲ ಅನ್ಸುತ್ತೆ. ಇಷ್ಟ ಆಯ್ತದ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ಇದೇನ್ ಗೊತ್ತಾ, ಮೇನು ಇದ್ರೊಳಗಡೆ ಇರೋ ತುಪ್ಪ. ಅದು ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡ್ರೆ ಸಾಕು, ಹಂಗೆ ತಿನ್ಬೋದು, ಏನಾಗಲ್ಲ. ಈ ಮೇಲ್ಗಡೆ ಏನಂದ್ರೆ ಒಂಚೂರು ಟೇಸ್ಟಿ ಆಗಿರ್ಲಿ ನಿನ್ಗೆ ಅಂತ ಹಂಗ್ ಮಾಡಿರೋದು. ಫಸ್ಟ್ ನೀನ್ ತಿನ್ನಪ್ಪ, ನೀನ್ ತಿಂದು ನಿಂಗೇನು ಆಗಿಲ್ಲ ಅಂದ್ರೆ ಏನಾಗಲ್ಲ, ತಿನ್ನು. ಇದೆಲ್ಲ ಸ್ವಲ್ಪ ಹೊಡಿಬೇಕು. ಚೆನ್ನಾಗಿ ಹೊಡೆದಿದ್ದೀನಿ ಎಲ್ಲದಕ್ಕೂ. ಕೈ ಕಾಲು ಎಲ್ಲ ಸೀಳ್ ಬಿಟ್ಟಿದೀನಿ. ಅಂದ್ರೆ ಕುಟ್ಬೇಕು. ಲೈಟ್ ಆಗಿ, ಜಾಸ್ತಿ ಕುಟ್ಬಿಟ್ರೆ ಎಲ್ಲ ತುಪ್ಪ ಆಚೆ ಬಂದ್ಬಿಡ್ತದೆ. ತಿನ್ ನೋಡು, ಟೇಸ್ಟ್ ಹೇಳು. ಒಂದ್ ಪೀಸ್ ಕೊಡ್ತೀನಿ. ಚೆನ್ನಾಗಿಲ್ಲ ಅಂದ್ರೆ ಉಗ್ದ್ಬಿಡು ವಾಪಸ್ಸು. ಚೆನ್ನಾಗೈತೆ ನನ್ ಪ್ರಕಾರ. ಅವಾಗ್ಲೇ 1-2 ಪೀಸ್ ತಿಂದೆ. ಅದ್ರದ್ ಕೈಯೋ ಕಾಲೋ ಒಂದ್ ಕಿತ್ಬಿಟ್ಟು ಕೊಟ್ಟವ್ರೆ. ಇದಕ್ಕೆ ಜೊತೆಗೇನು? ಇದ್ರ ಜೊತೆಗೆ ರೈಸ್ ಮಾಡಿದೀನಿ. ಸ್ವಲ್ಪ ರೈಸ್ ತಿನ್ಬೋದು. ಚಿತ್ರಾನ್ನದ ಗೊಜ್ಜು ತರ ಇದೆ. ಏನೋ ಒಂದ್ ಕತೆ ಮಾಡಿದಾರೆ. ಹೊಟ್ಟೆಗೆ ಮೊಸರನ್ನ ಗತಿ. ಅದೇ ಮೊಸರನ್ನ ಉಪ್ಪಿನಕಾಯಿ ಹಾಕೊಂಡು ಇದನ್ನ ತಿನ್ನೋದು ಅಷ್ಟೇ ಈಗ. ಆಹಾ, ಅಂದ್ರೆ ಒಪ್ಕೊಂಡಲ್ಲ. ತಿನ್ನೋಡಮ್ಮ. ಫಸ್ಟ್ ನೀನೇ ತಿನ್ನು. ನಾನು ಆಗ್ಲೇ 2 ಪೀಸ್ ತಿಂದಾಯ್ತು. ಹೌದಾ? ಚೆನ್ನಾಯ್ತಾ? ತಿಂದ್ಬಿಟ್ಟು ಸಿಪ್ಪೆ ಉಗ್ಬೇಕು. ಸಿಪ್ಪೆ ಸಮೇತ ತಿನ್ಬಾರ್ದು. ನಿಜ ಟೇಸ್ಟಿ ಆಗಿದ್ಯಾ? ಸಕ್ಕತ್ತಾಗಿ ಬಂದೈತೆ. ತಿಂದ್ರೆ ಕಳ್ದೋಗ್ಬಿಡ್ತೀಯ. ಹೌದಾ? ನಿಂಗೊಂದು ಪೀಸ್ ಕೊಡ್ತೀನಿ. ಬಿಸಿ. ಏನ್ ಕೋಳಿ ಮುಳೇನೆಲ್ಲ ಅಗಿತಿಯಲ್ಲ,
ಹಂಗೆ ಸೇಮ್. ನಾನು ಅದು ಕ್ರಾಬ್ದು ವಿಡಿಯೋಸ್ ಎಲ್ಲ ನೋಡಿದಾಗ ಅನ್ಕೋತಿದ್ದೆ ಇದೇನಿದು ಆರೆಂಜ್ ಕಲರ್ ಇರುತ್ತೆ ಕ್ರಾಬ್ ಅಂತ. ಅದು ಬೆಂದ ಮೇಲೆ ಆಗದಂಗ ಆರೆಂಜ್ ಕಲರ್. ಮುಳ್ಳೈತೆ ನೋಡ್ಕೊಂಡೋಗಿ, ಬೇರೆ ಪೀಸ್ ಆಗಿ. ಹಾ ಅದನ್ನಾಗಿ, ಅದನ್ನ ಅಪ್ಪ ಮೇಲ್ಗಡೆದು ಟೇಸ್ಟ್ ಚೆನ್ನಾಗಿದೆ, ಮಸಾಲೆ ಟೇಸ್ಟ್ ಚೆನ್ನಾಗಿದೆ. ಮಾಮೂಲಿ ನಾವು ಚಿಕನ್ ಮಾಡ್ತೀವಲ್ಲ ಅದೇ ತರ ಟೇಸ್ಟ್. ಅದು ಕಾರ್ನ್ ಫ್ಲೋರ್ ತಿನ್ನು ಏನಾಗಲ್ಲ. ಬೇಡಪ್ಪ ನಾನು ತಿನ್ನಲ್ಲ. ಅಮ್ಮ ಇದ್ರ ಒಳಗಡೆ ಎಲ್ಲೆಲ್ಲೋ ಮುಳ್ಳು. ತಿಂತೀನಿ. ಅಗಿ ಗಸ 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 ಅಂತ ಅಗಿಬೇಕು ನುಣ್ಣಕ್ಕೆ. ಸಿಗಡಿ ಬರುತ್ತಲ್ಲ ಆ ಸ್ಮೆಲ್ ಬರ್ತದೆ ಲೈಟ್ ಆಗಿ. ಹಂಗೆ ಇರೋದು ಸಿಗಡಿ ತರಾನೇ ಅದನ್ನು. ಇಷ್ಟೇನಾ ಇದ್ರೊಳಗಡೆ? ಎಣ್ಣೆಲಿ ಕರ್ದ್ಬಿಟ್ನಲ್ಲ ಎಲ್ಲ ಡ್ರೈ ಆಗ್ಬಿಟ್ಟೈತೆ ಅಷ್ಟೇ. ಚೆನ್ನಾಗೈತೆ. ಹಂಗೆ ಸುಟ್ಕೊಂಡು ಉಪ್ಪು ಹಾಕೊಂಡು ತಿನ್ಬೇಕು, ಅದು ಚೆನ್ನಾಗಿರುತ್ತೆ. ಹೌದಾ? ನಾವ್ ಕೆರೆಲೆಲ್ಲ ಹಂಗೆ ಹಿಡಿದ್ಬಿಟ್ಟು ಹಂಗೆ ಸುಟ್ಬಿಡ್ತಾ ಇತ್ತು. ಸುಟ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ತುಪ್ಪ ಇರ್ಕೊಳೋದು, ಕಾಲು ಕೈ ಕಿತ್ತಾಕೋದು, ತುಪ್ಪ ಇರೋದು. ಟೇಸ್ಟಿ ಆಗಿದೆ. ಅಷ್ಟೊಂದು ಖಾರ ಏನಿಲ್ಲ, ಚೆನ್ನಾಗಿದೆ. ನನಗೆ ಕೊನೆಗೂ ಕೂಡ ಅದನ್ನು ನೀಟಾಗಿ ಬಿಡಿಸ್ಕೊಂಡು ತಿನ್ಲಿಕ್ಕೆ ಬರಲಿಲ್ಲ. ಆ ಟೇಸ್ಟು ಚೆನ್ನಾಗಿತ್ತು, ಆದರೆ ನನಗೇನೋ ಒಂಥರ ಅನ್ನಿಸ್ತಾ ಇತ್ತು. ಫಸ್ಟ್ ಟೈಮ್ ಅಲ್ವಾ ಟ್ರೈ ಮಾಡಿದ್ದು, ಹಂಗಾಗಿ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವ್ರ ಪಾಪ ಬಿಡಿಸ್ಕೊಟ್ರು ಕೂಡ ನನಗೆ ತಿನ್ಲಿಕ್ಕೆ ಸರಿಗೆ ಬರಲಿಲ್ಲ. ಒಟ್ಟಿನಲ್ಲಿ ಟೇಸ್ಟ್ ನೋಡ್ದಂಗೆ ಆಯ್ತು ಇವತ್ತು. ಇನ್ನು ಮನೇಲಿ ಆರೆಂಜ್ ಎಲ್ಲ ಇತ್ತು, ಅದರಲ್ಲಿ ಅವ್ರಿಗೆ ಸ್ವಲ್ಪ ಜ್ಯೂಸ್ ಥರ ಏನಾದರೂ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಸ್ವಲ್ಪ ಬಾಡ್ದಂಗೆ ಕೂಡ ಆಗಿತ್ತು ಆರೆಂಜು. ಅವ್ರಿಗೆ ಮಾಮೂಲಿಯಾಗಿ ಆರೆಂಜ್ ಜ್ಯೂಸ್ ಎಲ್ಲ ಮಾಡಿಕೊಟ್ರೆ ಅವರು ಕುಡಿಯೋದೇ ಇಲ್ಲ. ಅಯ್ಯೋ ಇದೇನಿದೆ ನನ್ನ ಪೇಷೆಂಟಾ ಅಂತಾರೆ. ಹಂಗಾಗಿ ಅದನ್ನು ಸ್ವಲ್ಪ ಮೊಜಿಟೋ ಥರ ಏನಾದರೂ ಮಾಡಿಕೊಡೋಣ, ಆವಾಗ ಕುಡಿತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಜ್ಯೂಸ್ನೆಲ್ಲ ತೆಕ್ಕೊಳ್ತಾ ಇದ್ದೀನಿ. ಒಂದು ಗ್ಲಾಸಷ್ಟು ಜ್ಯೂಸ್ ಬೇಕಾಗುತ್ತೆ, ಇಬ್ರಿಗೆ ಮಾಡ್ತೀನಿ ಅನ್ನಂಗಿದ್ರೆ. ಇನ್ನು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಕೂಡ ನಡೆಯುತ್ತೆ. ಇವಾಗ ಒಂದು ಗ್ಲಾಸ್ನ ಇಟ್ಕೊಂಡ್ಬಿಟ್ಟು ಅದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4ರಿಂದ 5 ಎಲೆ ಪುದೀನ ಎಲೆ, ಜೊತೆಗೆ ಒಂಚೂರೇ ಚೂರು ಉಪ್ಪು, ಹಾಗೆ 1 ಸ್ಪೂನ್ ಆಗುವಷ್ಟು ಕಲ್ ಸಕ್ಕರೆ, ಇಷ್ಟೂ ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಬೇಕು. ನಮ್ಮನೆ ಕುಟಾಣಿ ಇರಲಿಲ್ಲ, ಹಾಗಾಗಿ ನಾನು ಈ ವುಡನ್ ಸ್ಪ್ಯಾಚುಲದಲ್ಲೇ ಕುಟ್ತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಐಸ್ ಕ್ಯೂಬ್ಸ್ನ ಸೇರಿಸ್ಕೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಆರೆಂಜ್ ಜ್ಯೂಸು, ಜೊತೆಗೆ ಸ್ವಲ್ಪ ಸೋಡಾನ ಹಾಕ್ಕೊಳ್ಬೇಕಾಗತ್ತೆ. ಈ ಸೋಡಾ ಹಾಕೋದ್ರಿಂದನೇ ಅವ್ರಿಗೆ ಇಷ್ಟ ಆಗೋದು, ಹಂಗಾಗಿ ಅದನ್ನು ಹಾಕ್ಕೊಂಡೆ. ಇಷ್ಟು ಮಾಡಿಕೊಂಡ್ರೆ ಇದು ರೆಡಿ ಆಗುತ್ತೆ. ಟೇಸ್ಟು ಹೆಂಗಿತ್ತು ಅಂತ ಅವರೇ ಹೇಳ್ತಾರೆ ನೋಡಿ. ಅಪ್ಪು ಅಪ್ಪು ಗಂಡ ಬಿಸಿಲು ತಂಪಾಗಿರ್ಲಿ ಅಂತ ಆರೆಂಜ್ ಜ್ಯೂಸ್ ಅಂತನಾದರೂ ಅನ್ಕೋ, ಇಲ್ಲಾಂದ್ರೆ ಆರೆಂಜ್ ಇದೆನಾ? ಆರೆಂಜ್ ಇದೆ, ಮೊಜಿಟೋ ಅಂತನಾದರೂ ಅನ್ಕೋ. ಏನಾಯ್ತು? ಇದಾಯ್ತಲ್ಲ ಸುಮ್ಮನೆ ಅದು ಡೆಕೋರೇಷನ್ಗೆ ಆಗ್ತೆ ಆ ಥರ ಹಾಕ್ಕೊಡ್ತಾರಲ್ಲ. ಚೆನ್ನಾಗೈತೆ. ಚೆನ್ನಾಗಿದೆಯಾ? ಇದೇನು ಹುಳ ಆಯ್ತಲ್ಲ, ಇದೇನಿದು? ಹುಳನಾ? ಪುದೀನ? ಅಯ್ಯೋ ಚಿಲ್ಲಾಗಿದೆಯಾ? ಥರ ಚೆನ್ನಾಗೈತೆ. ಏನೋ ನಿಂಬೆಹಣ್ಣು ಜ್ಯೂಸು, ಸೋಡಾನೋ ಏನೋ. ಸೋಡಾನೂ ಹಾಕ್ತೆ. ಸೋಡಾ, ನಿಂಬೆಹಣ್ಣು, ಆರೆಂಜು ಎಲ್ಲ ಮಿಕ್ಸ್ ಮಾಡಿ ಮೊಜಿಟೋ ಮಾಡಿರೋದು. ಅಯ್ಯೋ ಇವ್ರು ಕ್ರಾಪ್ ತಿಂದು ಸಾಕಾಯ್ತು ನಮಗೆ. ನಂಗೆ ನಿಜವಾಗ್ಲೂ ಅದನ್ನು ತಿನ್ನಲಿಕ್ಕೆ ಬರಲಿಲ್ಲ, ನಾನು ಸರಿಗೆ ತಿನ್ನಲೂ ಇಲ್ಲ ಅದನ್ನು. ಚೆನ್ನಾಗಿದೆಯಾ? ಅದಕ್ಕೆ ಮಾಡಿದ್ದು. ಏನು ಮಸಾಲೆ ಏನೋ ಹಾಕಿದೆ ಅನ್ಸುತ್ತೆ. ಏನಿಲ್ಲ, ಸಾಲ್ಟು ಮತ್ತು ಕಲ್ ಸಕ್ಕರೆ, ನಿಂಬೆಹಣ್ಣು, ಪುದೀನ ಅಷ್ಟೇ ಹಾಕಿರೋದು, ಬೇರೆ ಏನು ಹಾಕಿಲ್ಲ. ಆರೆಂಜ್ ಎಲ್ಲ ಒಣಗೋಗಿರೋ ಥರ ಆಗಿತ್ತಲ್ಲ, ಅದಕ್ಕೆ ಮಾಡಿದೆ. ಅದಲ್ಲದೆ ಆ ಕ್ರಾಬ್ ಒಂಥರ ಅನಿಸ್ಬಿಡ್ತು ನನಗಂತೂ. ಅಡುಗೆ ಮನೆಯೆಲ್ಲ ಒಂಥರ ವಾಸನೆ. ಪಾಪ ಇವರು ನೀಟಾಗಿ ಕ್ಲೀನ್ ಮಾಡಿ ಇಟ್ಟವ್ರೆ, ಆದ್ರೂ ಆ ಚಾಕು ನಮ್ಗೆ ಅಭ್ಯಾಸ ಇಲ್ವಲ್ಲ, ನಮ್ಗದು ಸರಿ ಹೋಗಲ್ಲ. ಅಭ್ಯಾಸ ಇರೋರಿಗೆ ಏನಿಲ್ಲ, ಅಡ್ಜಸ್ಟ್ ಆಗುತ್ತೆ. ಹೆಂಗಿರುತ್ತೆ ನೋಡ್ಬಿಟ್ಟಲ್ಲ ಟೇಸ್ಟ್.
ಇದೇ ಕುಡಿತೀನಿ ನಾನು. ಫಸ್ಟು ನೋಡೋಣ ಚೆನ್ನಾಗಿದೆಯಾ ಅಂತ ತಂದೆ. ನನಗೆ ಮಾತ್ರ ಸೊಪ್ಪು ಸದೆ ಹಾಕೊಂಬಂದಿದ್ಯಾ? ನನಗೂ ಹಂಗೆ ಮಾಡ್ಕೊಂಡಿರೋದು. ಚೆನ್ನಾಗಿದ್ಯಾ? ನಿಂಬೆಹಣ್ಣು ತೆಗ್ದುಬಿಡು. ಇರಲಿ ಬಿಡು, ನಿಂಬೆಹಣ್ಣು ತಣ್ಣಗಾಯ್ತದ ಹೊಟ್ಟೆ. ಇನ್ನು ಕೆಲವೊಂದಿಷ್ಟು ಫ್ರೇಮ್ಸ್ಗಳನ್ನ ಆರ್ಡರ್ ಮಾಡಿದ್ದೆ. ಏನಂದರೆ ನನಗೆ ಈ ಮನೆಯಲ್ಲಿ ಈ ಜಾಗ ಸ್ವಲ್ಪ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ನನಗೆ ನಿಜ ಹೇಳ್ಬೇಕಂದ್ರೆ ವಾಷಿಂಗ್ ಮಿಷಿನ್ ಇಡಲಿಕ್ಕೆ ಇಷ್ಟ ಇಲ್ಲ. ಸ್ವಲ್ಪ ಜಾಗ ಇಲ್ಲ ಅಲ್ವಾ ವಾಶ್ರೂಮಲ್ಲಿ, ಹಾಗಾಗಿ ನಾವು ಇಲ್ಲಿ ಇಟ್ಟಿರೋದು. ಇನ್ನು ಇದ್ರ ಹಿಂದೆ ವಾಲು ಕೂಡ ಏನೋ ಒಂಥರ ಅನ್ಸೋದು ನನಗೆ. ಹಾಗಾಗಿ ಸ್ವಲ್ಪ ಫ್ರೇಮ್ಸ್ನ ಆರ್ಡ್ರ್ ಮಾಡಿಕೊಂಡೆ. ನಮ್ಮಲ್ಲಿ ಫ್ರೇಮ್ಸ್ನ ತೊಗೊಳ್ತೀವಿ, ಬಟ್ ಆನ್ಲೈನಲ್ಲಿ ನಮಗಿಂತ ಸ್ವಲ್ಪ ಕಡಿಮೆ ಸಿಗ್ತಾಯಿತ್ತು. ಹಾಗಾಗಿ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಬಿಟ್ಟೆ. ಈ ಥರದ್ದು ಸ್ವಲ್ಪ ಬೇರೆ ಬೇರೆ ಶೇಪ್ಸ್ ಎಲ್ಲ ಇದ್ದಾವೆ. ಅವನ್ನೆಲ್ಲ ನಾನು ಇನ್ನೂ ಓಪನ್ ಮಾಡಿಲ್ಲ. ಕೆಲವೊಂದಿಷ್ಟು ಫೋಟೋಸ್ನೆಲ್ಲ ಹಾಕಿ ಇಲ್ಲಿಗೆ ಫಿಕ್ಸ್ ಮಾಡಬೇಕು. ನಂದು ಒಪ್ಪೋದು ಇಬ್ಬರದ್ದು ಚಿಕ್ಕ ಚಿಕ್ಕ ಫ್ರೇಮ್ಸ್ ಎಲ್ಲ ಬಂದಿದೆ. ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ಇದು ಒಂದು ವಾಲು ವೈಟ್ ಕಲರ್ ಪೇಂಟ್ ಮಾಡಿದ್ದಾರೆ. ಹಾಗಾಗಿ ಬ್ಲ್ಯಾಕ್ ಕಲರ್ ತರಿಸ್ಕೊಂಡಿದ್ದೀನಿ, ಚೆನ್ನಾಗಾಗತ್ತೆ ಅಂತ. ಇನ್ನು ಈ ಕಡೆ ಮೊನ್ನೆ ಪಾಟ್ಗಳನ್ನೆಲ್ಲ ತೊಗೊಂಡು ಬಂದಿದ್ನಲ್ಲ, ಅದನ್ನು ಇಲ್ಲಿ ಇಟ್ಟಿದ್ದೀನಿ. ಈ ವಾಷಿಂಗ್ ಮಿಷಿನ್ನ ಸ್ವಲ್ಪ ಹೈಟ್ ಮಾಡಬೇಕು ಅಂತಲೇ ನಾನು ಇದನ್ನು ತಂದು ಇಟ್ಟಿರೋದು. ನನಗೇನೋ ಒಂಥರ ಅದು ಇಷ್ಟ ಆಗಲ್ಲ. ಯಾರಾದರೂ ಮನೆಗೆ ಬಂದ ತಕ್ಷಣ ವಾಷಿಂಗ್ ಮಿಷಿನ್ ಕಾಣಿಸೋದು, ಒಂದಿಷ್ಟು ಬಟ್ಟೆ ಕಾಣಿಸೋದು, ಏನೋ ಒಂಥರ ಮನೆಯೆಲ್ಲ ಮಿಸ್ಸಿ ಅಂತ ಅನಿಸ್ತಿರುತ್ತೆ. ನೋಡಲಿಕ್ಕೂ ಕೂಡ ಚೆನ್ನಾಗಿರುತ್ತೆ ಈ ಥರ ಆದರೆ. ಅದರಿಂದ ವಾಷಿಂಗ್ ಮಿಷಿನ್ ಇರೋದು ಕೂಡ ಕಾಣಿಸಲ್ಲ ಅಂತ ಹೇಳ್ಬಿಟ್ಟು ಈ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇಂಡೋರ್ ಪ್ಲ್ಯಾನ್ಸ್ನೆಲ್ಲ ಇಟ್ಟಿರೋದ್ರಿಂದ ಒಂದು ಸ್ವಲ್ಪ ನಮಗೂ ಖುಷಿ ಆಗುತ್ತೆ. ಇವು ಚೆನ್ನಾಗಿ ಬರ್ತಾ ಇದ್ದಾವೆ. ಕೆಲವೊಂದಕ್ಕೆ ಪ್ಲೇಟ್ಸ್ನ ತರಬೇಕು. ಈ ಸೈಜಿಗೆ ಪ್ಲೇಟ್ಸ್ ಸಿಕ್ಕಿಲ್ಲ. ಆ ಪ್ಲೇಟ್ಸ್ ತಂದಿಟ್ಟರೆ ಸರಿ ಹೋಗುತ್ತೆ. ಆ ಕಡೆ ಒಂದು ಇಡಬೇಕು. ಇಲ್ಲಿ ಫ್ರೇಮ್ಸ್ ಎಲ್ಲ ಹಾಕಿದ್ಮೇಲೆ ಇಲ್ಲೊಂಥರ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ ಕಡೆ ಒಂದು ವಾಸ್ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಹಿಂದ್ಮೇಲೆ ಸ್ವಲ್ಪ ಫ್ರೀ ಮಾಡಿಕೊಂಡು ಎಲ್ಲನೂ ಮಾಡ್ಕೊಳ್ಬೇಕು. ಇನ್ನು ಇವರು ಕೂಡ ಇವಾಗ ಶಾಪ್ ಹೊರಡ್ತಾರೆ. ಈಗಲೇ ಕೊಟ್ಟು ಕಳಿಸ್ಬಿಡ್ತೀನಿ. ಇವಾಗ ಕೊಟ್ಟು ಕಳಿಸಿದ್ರೆ ನಾನು ಸ್ವಲ್ಪ ಫೋಟೋಸ್ನೆಲ್ಲ ಕಳಿಸಿದ್ರೆ ಇವರೇ ರೆಡಿ ಮಾಡಿ ಇಟ್ಟಿರ್ತಾರೆ ಅಂತ. ನೋಡಬೇಕು ಹೆಂಗೆ ಕಾಣಿಸುತ್ತೆ ಅಂತೇಳಿ. ಇನ್ನು ನಾನಿವಾಗ ಸ್ವಲ್ಪ ಕಿಚನ್ ಕ್ಲೀನ್ ಮಾಡ್ಕೊಳ್ಬೇಕು. ಇವ್ರು ಕ್ಲೀನ್ ಮಾಡಿದ್ರು ನನಗೆ ಯಾಕೋ ಸಮಾಧಾನ ಆಗ್ತಾ ಇಲ್ಲ. ಸ್ವಲ್ಪ ವಿಮ್ ಲಿಕ್ವಿಡ್ನೆಲ್ಲ ಹಾಕಿ ಚೆನ್ನಾಗಿ ಉಜ್ಜಿ ಕ್ಲೀನ್ ಮಾಡಿದ್ರೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಹಾಗೆ ರೂಮ್ ಫ್ರೆಶರ್ನೆಲ್ಲ ಸ್ಪ್ರೇ ಮಾಡಬೇಕು. ಇವಾಗ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಕೂಡ ರೆಸ್ಟ್ ಮಾಡ್ತಾಯಿದ್ದೆ. ಸಂಜೆ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಡುಗೆನ ಅಂದ್ಕೊಂಡೆ. ಆದರೆ ಅಷ್ಟರಲ್ಲಿ ನನ್ನ ತಮ್ಮ ಫೋನ್ ಮಾಡಿ ಏನಾದರೂ ಮಾಡು, ನಾನ್ ವೆಜ್ ತಿಂದು ತುಂಬ ದಿನ ಆಗಿದೆ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಆನ್ಲೈನಲ್ಲೇ ಚಿಕನ್ನ ಆರ್ಡರ್ ಮಾಡ್ಕೊಂಡಿದ್ದೆ ಏನಾದರೂ ಮಾಡೋಣ ಅಂತ. ಹಾಗೆ ಮನೇಲಿ ಶುಗರೆಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು. ನಾವು ಸಾಮಾನ್ಯವಾಗಿ ಬಳಸಲ್ಲ. ಯಾರಾದರೂ ನೆಂಟರು ಬಂದರೆ ಕೆಲವೊಬ್ಬರಿಗೆ ಬೆಲ್ಲದ ಕಾಫಿ ಎಲ್ಲ ಇಷ್ಟ ಆಗಲ್ಲ, ಬೆಲ್ಲದ ಟೀನೂ ಇಷ್ಟ ಆಗಲ್ಲ. ಅವ್ರಿಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಅರ್ಧ kg ಮಾಡಿ ಇಟ್ಕೊಂಡಿರ್ತೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ಇನ್ನು ಅದನ್ನು ತೊಗೊಂಡೆ. ಹಾಗೆ ಕಡಲೆಬೇಳೆ ಎಲ್ಲ ಆಫರಲ್ಲಿತ್ತು, ಹಾಗಾಗಿ ಅದನ್ನು ತೊಗೊಂಡೆ. ಜೊತೆಗೆ ಹಾಲು ಖಾಲಿ ಆಗಿತ್ತು, ಹಾಲನ್ನು ಕೂಡ ತೊಗೊಂಡಿದ್ದೀನಿ. ಇನ್ನು ಚಿಕನ್ನಲ್ಲಿ ಫ್ರೈಡ್ ರೈಸ್ ಮಾಡೋಣ ಅಂತ ಅಂದ್ಕೊಂಡು ಒಂದು ಅರ್ಧ kg ಅಷ್ಟು ಚಿಕನ್ನ ತರಿಸ್ಕೊಂಡಿದ್ದೆ ಅಷ್ಟೇ. ನಮಗೆಲ್ಲ ತಿನ್ನಬೇಕಂತ ಅನ್ನಿಸ್ತಿರ್ಲಿಲ್ಲ. ಮಧ್ಯಾಹ್ನನೇ ಕ್ರ್ಯಾಬೆಲ್ಲ ಮಾಡಿದ್ರಲ್ಲ, ನಂಗೆ ಅದ್ರ ವಾಸನೆಗೆ ಒಂಥರ ಆಗೋಗ್ಬಿಟ್ಟಿತ್ತು. ಇನ್ನು ಸ್ವಲ್ಪ ತರಿಸಿ ಅವನಿಗೆ ಮಾಡಿಕೊಡೋಣ, ಅದ್ರ ಜೊತೆ ನಾವು ಸ್ವಲ್ಪ ತಿನ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಚಿಕನ್ ಫ್ರೈಡ್ ರೈಸ್ ಮಾಡೋಣ ಅಂತಲೇ ಅಂದ್ಕೊಂಡೆ. ಇನ್ನು ಅದಕ್ಕೆಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಫ್ರೈಡ್ ರೈಸ್ ಎಲ್ಲ ಮಾಡಿದ್ರೆ ತರಕಾರಿನೆಲ್ಲ ಹಚ್ಕೊಳ್ಳಿಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಹಂಗಾಗಿ ಆರಾಮಾಗಿ ನೆಲದಲ್ಲೇ ಕುತ್ಕೊಂಡು ಎಲ್ಲ ತರಕಾರಿನೂ ಕೂಡ ಹಚ್ಕೊಳ್ತಾ ಇದ್ದೀನಿ. ಜಾಸ್ತಿ ಹೊತ್ತು ನಿಂತ್ಕೊಂಡ್ರೆ ನನಗೂ ಕೂಡ ಕಾಲು ನೋವು ಬರುತ್ತೆ ಅಂತ ಹೇಳಿ ಇತ್ತೀಚೆಗೆ ತರಕಾರಿಗಳನ್ನೆಲ್ಲ ಕೆಳಗಡೆ ಕುತ್ಕೊಂಡೆ ಹಚ್ಕೊಂಡ್ಬಿಡ್ತೀನಿ. ಇನ್ನು ಇವಾಗ ಮೊದಲು ಒಂದು ಜಾರ್ಗೆ ನಾನು ಒಂದು ಫುಲ್ ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ, 1 ಇಂಚಿನಷ್ಟು ಶುಂಠಿ, ಹಾಗೆ ಸಾಂಬಾರು ಈರುಳ್ಳಿ ಬರುತ್ತೆ ನೋಡಿ, ಅದನ್ನು ನಾನು ಒಂದು 10 ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸೋಂಪು, ಒಂದು 6ರಿಂದ 7 ಬ್ಯಾಡಗಿ ಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೀರು ಜಾಸ್ತಿ ಹಾಕ್ಬಾರ್ದು. ನೀರು ಜಾಸ್ತಿ ಹಾಕ್ಬಿಟ್ರೆ ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕಾಗಲ್ಲ. ಹಾಗಾಗಿ ಅದು ರುಬ್ಲಿಕ್ಕೆ ಎಷ್ಟು ಬೇಕಾಗುತ್ತೆ ನೀರು ಅಷ್ಟು ಮಾತ್ರ ಹಾಕ್ಕೊಂಡ್ರೆ ಸಾಕು. ಇನ್ನು ಇವಾಗ ನೀವು ನೋಡ್ಬೋದು ಇದು ರೆಡಿ ಆಯಿತು. ಇವಾಗ ಒಂದು ಬೌಲ್ಗೆ ನಾನು
ಒಂದು ಅರ್ಧ ಕೆ.ಜಿ ಆಗುವಷ್ಟು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸ್ಮಾಲ್ ಕಟ್ ಮಾಡ್ಕೊಂಡಿರಬೇಕು. ಈ ಥರದ ಚಿಕನ್ ಸಿಗುತ್ತೆ ಆನ್ಲೈನಲ್ಲೇ. ಇದಕ್ಕಿವಾಗ ರುಬ್ಬಿಟ್ಕೊಂಡಿರ್ತೀವಲ್ಲ, ಈ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 3 ಸ್ಪೂನ್ ಮಸಾಲೆ ಹಾಕ್ಕೊಂಡಿದ್ದೀನಿ. ಇನ್ನೊಂದು 2 ಸ್ಪೂನ್ ಮಸಾಲೆನ ಹಂಗೆ ತೆಗೆದಿಟ್ಕೊಂಡಿದ್ದೀನಿ. ಅದು ಆಮೇಲೆ ಬೇಕಾಗುತ್ತೆ ನಮಗೆ. ಇನ್ನು 3 ಸ್ಪೂನ್ ಮಸಾಲೆನ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. 3 ಸ್ಪೂನು ಇಲ್ಲಾಂದರೆ 2 ಸ್ಪೂನ್ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಹಾಗೆ ಒಂದು ಅರ್ಧದಷ್ಟು ನಿಂಬೆಹಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಒಂದೇ ಒಂದು ಮೊಟ್ಟೆನ ಸೇರಿಸ್ಕೊಳ್ಬೇಕಾಗತ್ತೆ. ಇದನ್ನು ನಾವು ಡೀಪ್ ಫ್ರೈ ಮಾಡಿಬಿಟ್ರೆ ಕಬಾಬ್ ಥರನೇ ಆಗೋಗ್ಬಿಡುತ್ತೆ. ಇಷ್ಟನ್ನು ಹಾಕ್ಕೊಂಡು ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 20ರಿಂದ 25 ನಿಮಿಷ ಎತ್ತಿಡಬೇಕು. ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಅದು ಚೆನ್ನಾಗಿ ನುಣ್ಕೊಂಡ್ರೆ ಒಂಥರ ಈ ಪೀಸ್ಗಳು ಕೂಡ ಚೆನ್ನಾಗಿ ಬರೋದು. ಹಾಗಾಗಿ ನಾನು ಒಂದು ಅರ್ಧ ಗಂಟೆ ಎತ್ತಿಟ್ಬಿಟ್ಟು ಅಷ್ಟರಲ್ಲಿ ಸ್ವಲ್ಪ ಮೊಟ್ಟೆನೆಲ್ಲ ಫ್ರೈ ಮಾಡ್ಕೊಂಬಿಡೋಣ, ಹಾಗೆ ತರಕಾರಿನೂ ಕೂಡ ಫ್ರೈ ಮಾಡ್ಕೊಂಬಿಡೋಣ ಅಂತೇಳಿ ಇವಾಗ ಒಂದು ಕಡಾಯಿನ ಇಟ್ಕೊತಿದ್ದೀನಿ. ಅನ್ನ ಆಗಲೇ ಆಯಿತು, ಬಾಸುಮತಿ ರೈಸೇ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ನಾನು 1 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಒಂದು 3 ಮೊಟ್ಟೆನ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸೇರಿಸ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ಪೆಪ್ಪರ್ ಪೌಡರ್ನೂ ಕೂಡ ಸೇರಿಸ್ಕೊಳ್ಬೋದು. ಖಾರ ಜಾಸ್ತಿ ಆಗಿಬಿಡತ್ತೆ ಅಂತೇಳಿ ನಾನು ಹಾಕ್ಕೊಂಡಿಲ್ಲ. ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಬೇಕು. ನಾವು ಎಗ್ ಬುರ್ಜಿ ಎಲ್ಲ ಮಾಡ್ತೀವಲ್ಲ ಆ ಥರ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಮಾಡಿಕೊಂಡು ಒಂದು ಪ್ಲೇಟ್ಗೆ ನಾನು ಎತ್ತಿಟ್ಕೊತಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಲ್ಲ, ಹಂಗಾಗಿ ನೋಡಿ ಪಾತ್ರೆಗೆ ಒಂಚೂರು ಕೂಡ ತಾಗಿಲ್ಲ, ಅಂದರೆ ತುಂಬ ತಾಗಕ್ಕೆ ಹೋಗಿಲ್ಲ ಅದು. ಇನ್ನು ಇವಾಗ ಅದೇ ಪ್ಯಾನ್ಗೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು 1-2 ಬೆಳ್ಳುಳ್ಳಿ ಇಲುಕಲನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಒಂದು 3 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ 1 ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾನು 1 ಕಪ್ ಆಗೋವಷ್ಟು ಕ್ಯಾರೆಟು, 1 ಕಪ್ ಆಗೋವಷ್ಟು ಬೀನ್ಸ್ನ ಸೇರಿಸ್ಕೊಂಡು 1-2ರಿಂದ 3 ನಿಮಿಷ ಎಣ್ಣೆಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ನಮ್ಮನೇಲಿ ತರಕಾರಿನೆಲ್ಲ ಹಸಸಿ ಇರೋ ಥರನೇ ಕೊಟ್ಬಿಟ್ರೆ ಯಾರೂ ತಿನ್ನೋದಿಲ್ಲ, ಹಂಗಾಗಿ ನಾನು ಈ ಥರ ಫ್ರೈ ಮಾಡ್ಕೊತೀನಿ. ಇವಾಗ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮ್ಮು ಹಾಗೆ 1 ಕಪ್ ಆಗುವಷ್ಟು ಕ್ಯಾಬೇಜ್ನೂ ಕೂಡ ಸೇರಿಸಿ ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಿಕ್ಸ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಆಗಲೇ ನಾವು ಮಸಾಲೆನ ಎತ್ತಿಟ್ಕೊಂಡಿದ್ದೋ ನೋಡಿ, ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ. ನಾವು ಇದಕ್ಕೆ ಈ ಥರ ಮಸಾಲೆ ಸೇರಿಸ್ಕೊಳ್ಳೋದ್ರಿಂದನೇ ಈ ಚಿಕನ್ ಫ್ರೈಡ್ ರೈಸ್ಗೆ ರುಚಿ ಹೆಚ್ಚಾಗೋದು. ಬೇಕಿದ್ದರೆ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ನಾವು ರೆಸ್ಟೋರೆಂಟಲ್ಲಿ ತಿಂದಿರೋ ಥರನೇ ಇರುತ್ತೆ. ನಮ್ಮನೇಲಂತೂ ಎಲ್ರಿಗೂ ಇಷ್ಟ ಆಯಿತು ಇವತ್ತು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಲೋ ಫ್ಲೇಮಲ್ಲೇ ಬೇರೆ ಕಡೆ ಒಲೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗಿತ್ತು. ಇವಾಗ ಚಿಕನ್ನು ಕೂಡ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಇದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಸ್ವಲ್ಪ ಎಣ್ಣೆ ಕಡಿಮೆ ಹಾಕಿ ಈ ಥರ ಫ್ರೈ ಮಾಡಿಕೊಂಡೆ. ನಾವು ಈ ಥರ ಬೇಡ, ನಾವು ಎಣ್ಣೆನೇ ಬಳಸಲ್ಲ ಅಂತ ಅಂದರೆ ಮಾಮೂಲಿಯಾಗಿ ಓವನಲ್ಲಿ ಕೂಡ ಮಾಡ್ಕೊಳ್ಬೋದು, ಇಲ್ಲಾಂದರೆ ಏರ್ ಫ್ರೈಯರಲ್ಲಿ ಕೂಡ ಮಾಡ್ಕೊಳ್ಬೋದು. ನನಗಿವತ್ತು ಅದನ್ನೆಲ್ಲ ತೆಗೆದು ಮಾಡೋವಷ್ಟು ತಾಳ್ಮೆ ಇರಲಿಲ್ಲ, ಹಾಗಾಗಿ ಹಿಂಗೆ ಮಾಡಿಬಿಟ್ಟೆ, ಏನಾಗಲ್ಲ ಅಂತ ಹೇಳಿ ಅದನ್ನೆಲ್ಲ ಫ್ರೈ ಮಾಡಿ ಇವಾಗ ಎತ್ತಿಟ್ಕೊಂಡಿದ್ದೀನಿ. ಅರ್ಧ ಕೆ.ಜಿ ಅಂದರೆ ನೋಡಿ ಒಂದು ಪ್ಲೇಟ್ ಆಗೋವಷ್ಟು ಆಗುತ್ತೆ ಅಷ್ಟೇ. ಇವಾಗ ಇದನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬೇಕಿದ್ದರೆ ಕಟ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಹಂಗೇನೂ ಹಾಕೋಬೋದು. ನಾನು ಸ್ವಲ್ಪ ಕಟ್ ಮಾಡಿಕೊಂಡೆ. ಅಷ್ಟರಲ್ಲಿ ತರಕಾರಿನೂ ಕೂಡ ನೀಟಾಗಿ ಕುಕ್ ಆಗಿತ್ತು. ಇದಕ್ಕೆ ನಾನಿವಾಗ ಅನ್ನನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಜೊತೆಗೆ ಪೆಪ್ಪರ್ ಪೌಡರ್ನು ಕೂಡ ಒಂದು 1/4 ಸ್ಪೂನ್ ಸೇರಿಸ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಬಾಸುಮತಿ ರೈಸ್ ಹಾಕಿ ಮಾಡಿದ್ನಲ್ವ, ಒಂಥರ ಚೆನ್ನಾಗಾಗಿತ್ತು ಇವತ್ತು. ಇವಾಗ ಇದಕ್ಕೆ ನಾವು ಆಗಲೇ ಮೊಟ್ಟೆನ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು, ಹಾಗೆ ಚಿಕನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಈ ಚಿಕನ್ ಫ್ರೈಡ್ ರೈಸ್ ರೆಡಿನೇ ಆಗೋಗ್ಬಿಡುತ್ತೆ. ಟೇಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಈ ಸಂಡೇ ಯಾರಾದ್ರೂ ಮಾಡ್ತಾಯಿದ್ರೆ ಇದನ್ನು ಟ್ರೈ ಮಾಡಿ, ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೇಲೂ ಅಷ್ಟೇ ಎಲ್ರಿಗೂ ಇಷ್ಟ ಆಯಿತು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು. ಏನೋ ಒಂಥರ ಚಿಕನ್ನು ಎಲ್ಲ ಸೇರಿಸಿ ತಿನ್ನಲಿಕ್ಕೆ
ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಇನ್ನು ಇದೆಲ್ಲ ರೆಡಿ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಅಪ್ಪನೂ ಬಂದರು, ಹಾಗೆ ಸಂತು ಕೂಡ ಬಂದ, ಅವ್ರಿಗೂ ಕೂಡ ಹಾಕ್ಕೊಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಮನೇಲಿ ಯಾರಾದರೂ ತರಕಾರಿ ಪಲ್ಯ ತಿನ್ನಲ್ಲ, ಅದು ತಿನ್ನಲ್ಲ, ಇದು ತಿನ್ನಲ್ಲ ಅನ್ನೋರಿಗೆ ಈ ಥರ ನಾವು ಮಾಡಿಕೊಡ್ಬೋದು. ಎಲ್ಲ ಕೂಡ ಈಕ್ವಲಾಗಿ ಹೊಟ್ಟೆ ಒಳಗಡೆ ಹೋಗ್ಬಿಡುತ್ತೆ, ಗೊತ್ತಾಗಲ್ಲ. ಇನ್ನು ನಾನು ಮೊದಲನೇ ಊಟ ಮಾಡ್ಕೊಂಡ್ಬಿಟ್ಟೆ, ನನಗೆ ಬೇಗ ಹಶ್ವಾಗಿಬಿಡುತ್ತೆ. ಅದಲ್ಲದೆ ನನಗೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳ್ಬೇಕಲ್ಲ, ಹಾಗಾಗಿ ನಾನು ಬೇಗ ಊಟ ಮಾಡಿಕೊಂಡೆ. ಇನ್ನೀಗ ಅವರು ಊಟ ಮಾಡ್ತಾ ಇದ್ದಾರೆ. ಇನ್ನಿವಾಗ ಮಧ್ಯಾಹ್ನದಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನಂದರೆ ರಾತ್ರಿ ಸ್ವಲ್ಪ ಲೇಟ್ ಆಗಿಬಿಡ್ತು, ಹಾಗಾಗಿ ನಂಗೆ ವ್ಲಾಗ್ನ ಎಂಡ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ಬೆಳಗ್ಗೆ ಎಡಿಟಿಂಗ್ ಕೆಲಸ ಇತ್ತು ಅಂತೇಳಿ ಆ ಕೆಲಸ ಕುತ್ಕೊಂಡ್ಬಿಟ್ಟೆ. ಇನ್ನಿವಾಗ ಶಾಪಿಂದ ಬಂದು ಮೊದಲು ವ್ಲಾಗ್ ಎಂಡ್ ಮಾಡಿಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡಿಬಿಡೋಣ ಅಂತೇಳಿ ಹಾಗೆ ಕುತ್ಕೊಂಡಿದ್ದೀನಿ. ಹಾಗೆ ಇವತ್ತು ವ್ಲಾಗ್ನ ಅಪ್ಲೋಡ್ ಕೂಡ ಮಾಡಿದ್ದೆ ಒಂದು. ನಮ್ಮ ಪಾಪುದು ಸ್ಕ್ಯಾನಿಂಗ್ ರಿಪೋರ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದ್ದೆ. ಸುಮಾರು ಜನ ಖುಷಿಪಟ್ಟಿದ್ದೀರಾ. ಅದರಲ್ಲೂ ಕೂಡ ಪಾಪುದು ಒಂದು ಒಳ್ಳೆ ಕ್ಲಿಪ್ಪಿಂಗ್ ಇತ್ತಲ್ಲ, ಅದನ್ನು ಶೇರ್ ಮಾಡ್ಕೊಂಡಿರೋದನ್ನ ನೋಡಿ ತುಂಬ ಇಷ್ಟಪಟ್ಟಿದ್ದೀರಾ. ಚೆನ್ನಾಗಿದೆ ಪಾಪುದು, ತುಂಬ ಒಳ್ಳೆ ಫೋಟೋ ಸಿಕ್ಕಿದೆ ನಿಮಗೆ ಅಂತ ಹೇಳಿ. ಹಾಗೆ ನೀವು ಅಂದ್ಕೊಂಡಂಗೆ ಒಂದು ಪುಟ್ಟ ಫ್ರೇಮ್ ಮಾಡಿ ಇಟ್ಕೊಳ್ಳಿ ಶಿಲ್ಪ, ಚೆನ್ನಾಗಿರುತ್ತೆ ಮೆಮೊರಿ ಅಂತ ಕೂಡ ಹೇಳಿದ್ರಿ. ಇನ್ನು ಕೆಲವೊಬ್ಬರು ಗೆಸ್ ಕೂಡ ಮಾಡ್ತಾ ಇದ್ರಿ, ಅಂದರೆ ನನಗೆ ಬಾಯ್ ಬೇಬಿ ಆಗುತ್ತಾ ಗರ್ಲ್ ಬೇಬಿ ಆಗುತ್ತಾ ಅಂತ ಹೇಳಿ. ಕೆಲವೊಬ್ಬರು ನಿಮ್ಮದು ಪೋಸ್ಟೀರಿಯರ್ ಇದೆ ಪ್ಲಾಸೆಂಟಾ, ಹಂಗಾಗಿ ನಿಮಗೆ ಬಾಯೇ ಆಗುತ್ತೆ ಶಿಲ್ಪ. ನನಗೂ ಕೂಡ ಅದೇ ಬಂದಿತ್ತು, ನನಗೆ ಇವಾಗ ಬಾಯ್ ಬೇಬಿ ಆಗಿದೆ ಅಂತಿದ್ರಿ. ಇನ್ನು ಕೆಲವೊಬ್ಬರು ನನ್ನ ಬೇಬಿದು ಹಾರ್ಟ್ ರೇಟ್ ನೋಡಿಬಿಟ್ಟು ನಮ್ಮ ಪಾಪಗೂ ಕೂಡ ಇದೇ ಥರ ಹಾರ್ಟ್ ರೇಟ್ ಇತ್ತು, ಅಂದರೆ ಇಷ್ಟರಲ್ಲೇ ಇತ್ತು, 50-57 ಇಷ್ಟರಲ್ಲೇ ಇತ್ತು, ಹಂಗಾಗಿ ನನ್ನ ಗರ್ಲ್ ಬೇಬಿ ಆಗಿದೆ, ಸೊ ನಿಮಗೂ ಗರ್ಲೇ ಆಗುತ್ತೆ ಅಂತ. ಹೆಂಗೆ ಅಂದರೆ ಒಂದು 50% ಬಾಯ್ ಅಂತ ಗೆಸ್ ಮಾಡಿದ್ದೀರಾ, ಒಂದು 50% ಗರ್ಲ್ ಅಂತ ಗೆಸ್ ಮಾಡ್ತಿದ್ರಿ. ನನಗೊಂಥರ ಶಾಕ್ ಆಯಿತು, ಇದು ಹೆಂಗಿದು ಪ್ಲಾಸೆಂಟಾ ಪೊಸಿಷನಿಂದ ಬಾಯಿ ಗರ್ಲ್ ಅಂತ ಗೊತ್ತಾಗ್ಬಿಡುತ್ತಾ, ಹಾರ್ಟ್ ರೇಟಿಂದನೂ ಗೊತ್ತಾಗ್ಬಿಡುತ್ತಾ ಅಂತೇಳಿ ನಾನು ಇವ್ರಿಗೆ ಅದನ್ನು ಹೇಳ್ತಿದ್ದೆ ಇವತ್ತು. ಹೆಂಗಪ್ಪ ಗೊತ್ತಾಗ್ಬಿಡುತ್ತಾ ಅಂತ ಹೇಳಿ. ಹಂಗೆಲ್ಲ ಗೊತ್ತಾಗಂಗಿದ್ರೆ ಎಲ್ಲಾರು ಅದನ್ನೇ ನಂಬ್ಕೊಂಡು ಇದ್ ಮಾಡೋದು. ಅದು ಹಂಗೂನು ನೀನು ಎಲ್ಲ ಚೆಕ್ ಮಾಡ್ದಲ್ಲ ನನ್ಗದು ಕ್ಯೂರಿಯಾಸಿಟಿ ಆಯ್ತಾ. ಈಗ ಯಾರಾದ್ರೂ ಏನಾದ್ರು ಹೇಳ್ಬಿಟ್ರೆ ತಿಳ್ಕೊಬೇಕು ನಾನು, ಹೆಂಗದು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಓದ್ದೆ ಅದ್ರ ಬಗ್ಗೆ, ಏನು ಪ್ಲಾಸೆಂಟಾ ಅಂದ್ರೆ ಏನು ಅಂತ ಎಲ್ಲ ಹೇಳ್ಬಿಟ್ಟು. ಹಾಗೆ ಈ ಅಪ್ಪು ಫ್ರೆಂಡ್ ಇದಾರಲ್ಲ ಕೃಷ್ಣಣ್ಣ, ಅವರು ವೈಫ್ದು ಸ್ಕ್ಯಾನಿಂಗ್ ರಿಪೋರ್ಟು, ಹಾಗೆ ನನ್ನ ತಂಗಿ ಸ್ಕ್ಯಾನಿಂಗ್ ರಿಪೋರ್ಟು ಎರಡೂ ಕೂಡ ಕಳಿಸ್ಕೊಂಡು ಕಂಪೇರ್ ಮಾಡಿ ಕೂಡ ನೋಡಿದೆ. ಅವ್ರದ್ದು NT ಸ್ಕ್ಯಾನ್, ಇವ್ರದ್ದು NT ಸ್ಕ್ಯಾನ್ ಕಂಪೇರ್ ಮಾಡಿ ನೋಡೋಣ, ಎರಡು ಒಂದೇ ಥರ ಇದೆಯಾ ಬೇರೆ ಬೇರೆ ಥರ ಇದೆಯಾ ಅಂತ. ಯಾಕಂದರೆ ನನ್ನ ತಂಗಿಗೆ ಬಾಯ್ ಆಯಿತಾ, ಹಾಗೆ ಅರ್ಪಿತಾ ಅವ್ರಿಗೆ ಗರ್ಲು. ಸೊ ಎರಡು ಬೇರೆ ಬೇರೆ ಇದ್ರೆ ಅನ್ಕೊಂಡಂಗೆ ಪ್ಲಾಸೆಂಟಾ ಪೊಸಿಷನಿಂದ ಬಾಯ್ ಗರ್ಲ್ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಆ ರಿಪೋರ್ಟ್ನ ನಾನು ಆದರೆ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಏನಂದ್ರೆ ನನ್ನ ತಂಗಿದು NT ಸ್ಕ್ಯಾನ್ ರಿಪೋರ್ಟಲ್ಲಿ ಏನೇನು ಬಂದಿದೆ ಎಲ್ಲ ಅರ್ಪಿತಾ ಅವ್ರ ಸ್ಕ್ಯಾನಲ್ಲೂ ಕೂಡ ಸೇಮ್ ಅದೇ ಥರ ಬಂದಿರೋದು, ಸ್ವಲ್ಪ ಕೂಡ ವ್ಯತ್ಯಾಸ ಇಲ್ಲ ಅಲ್ಲ ಅಪ್ಪು. ಹಾರ್ಟ್ ರೇಟ್ ಇರ್ಬೋದು, ಹಾಗೆ ಪ್ಲಾಸೆಂಟಾ ಪೊಸಿಷನ್, ಇವ್ರದ್ದು ಕೂಡ ಆಂಟೀರಿಯರ್ ಅಂತ, ಅವ್ರದ್ದು ಆಂಟೀರಿಯರ್ ಅಂತ, ಇನ್ನೆಲ್ಲಾನು ಕೂಡ ಆಲ್ಮೋಸ್ಟ್ ಒಂದೇ ಥರ ಇದೆ, ಸ್ವಲ್ಪ ಹತ್ರದಲ್ಲೇ ಇದೆ. ಇವ್ರದ್ದು ರಿಸಲ್ಟ್ ಈ ಥರ ಇದೆ, ಅವ್ರಿಗೆ ಬಾಯ್ ಇವ್ರಿಗೆ ಗರ್ಲು. ಅದನ್ನ ನೋಡಿ ನಾವು ಕನ್ಫರ್ಮ್ ಮಾಡಿಕೊಂಡು, ನಾವು ಮೊದಲು ಓದಿ ತಿಳ್ಕೊಂಡಂಗೆನೇನೆ ಇದು ಕೂಡ ಸುಮ್ಮನೆ ಎಲ್ಲರೂ ಆ ಥರ ಗೆಸ್ ಮಾಡೋದು ಅಂತ ಹೇಳಿ. ಕೆಲವ್ರು ಏನಂದ್ರೆ ಫಿಕ್ಸ್ ಆಗ್ಬಿಡ್ತಾರೆ, ಯಾರಾದ್ರೂ ಪೋಸ್ಟೀರಿಯರ್ ಅಂತ ಹೇಳಿ ನಿನಗೆ ಬಾಯ್ ಆಗುತ್ತೆ ಅಂದ್ರೆ ಓಕೆ ನನಗೆ ಬಾಯೇ ಆಗುತ್ತೆ ಅಂತ. ನಾನು ಅವ್ರ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ ಕೊಟ್ಟಿದ್ದೆ ಅದಕ್ಕೆ. ಆ ತರ ಮೈಂಡ್ ಸೆಟ್ ಮಾಡ್ಕೊಂಬೇಡ, ಮುಂದಕ್ಕೆ ಏನಾದ್ರು ನೀನ್ ಅನ್ಕೊಂಡಿದ್ದಾಗ್ಲಿಲ್ಲ ಅಂದ್ರೆ ನಿಂಗ್ ಡಿಸಪಾಯಿಂಟ್ಮೆಂಟ್ ಆಗುತ್ತೆ, ಇಲ್ಲ ಬೇಜಾರಾಗುತ್ತೆ, ಅಯ್ಯೋ ನಾನು ಇದ ಅನ್ಕೊಂಡಿದ್ದೆ ಹಿಂಗಾಗೋಯ್ತು. ಆ ಮೈಂಡ್ ಸೆಟ್ ಇರಬಾರ್ದು. ಯಾವ್ದಾದ್ರು ಆಗ್ಲಿ ಆರೋಗ್ಯವಾಗಿ ಚೆನ್ನಾಗಿ ಹುಟ್ಲಿ ಅಂತ ಬೇಡ್ಕೊಬೇಕು. ನಾನು ಇವತ್ತು ಇದೇ ಕಾರಣಕ್ಕೆ ಇದ್ರ ಬಗ್ಗೆ ಮಾತಾಡ್ಬೇಕಂತ ಅನ್ಕೊಂಡಿದ್ದು. ಏನಂದ್ರೆ ಇವಾಗ ಈ ಪೊಸಿಷನ್ ಇರ್ಬೋದು, ಈ ಹಾರ್ಟ್ ರೇಟು, ಅದು ಇದು ಎಲ್ಲ ನೋಡ್ಬಿಟ್ಟು ಮನೇಲಿರೋರೆಲ್ಲ ಏನ್ ಮಾಡ್ಬಿಡ್ತಾರಂದ್ರೆ ಓ ನಿನಗೆ ಗರ್ಲೇ ಆಗುತ್ತೆ ಅಥವಾ ನಿನಗೆ ಬಾಯೇ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಲೆಗೆ ತುಂಬಿಡ್ತಾರೆ ನಮ್ಗೆ. ನಾವು ಕೂಡ ಹಂಗೆ ಅನ್ಕೊಂಡ್ಬಿಡ್ತೀವಿ, ಹೌದು ನನಗೆ ಇವಾಗ ಹೆಣ್ ಪಾಪುನೇ ಆಗುತ್ತೆ ಅಂತೇಳಿ ಫಿಕ್ಸ್ ಆಗ್ಬಿಡ್ತೀವಿ. ಡೆಲಿವರಿ ಆದ್ಮೇಲೆ ಅಕಸ್ಮಾತ್ ಏನಾದ್ರು ಗಂಡು ಮಗು ಆದ್ರೆ ಆ ಡೆಲಿವರಿ ಆದಾಗ ನನ್ನ ಮಗು ಆರೋಗ್ಯವಾಗಿ ಬಂತಲ್ಲಪ್ಪ ಅನ್ನೋ ಖುಷಿಗಿಂತ ಅಯ್ಯೋ ನಾನು ಅನ್ಕೊಂಡಿದ್ ಮಗು ಆಗ್ಲಿಲ್ವಲ್ಲ ಅನ್ನೋ ಬೇಜಾರು ಜಾಸ್ತಿ ಆಗ್ಬಿಡುತ್ತೆ. ನಮ್ಗೇನು ಆ ಮೂಮೆಂಟಲ್ಲಿ ಸದ್ಯ ನಂಗೊಂದು ಒಳ್ಳೆ ಹೆಲ್ದಿ ಆಗಿರೋ ಬೇಬಿ ಬಂತಲ್ಲಪ್ಪ, ಆರೋಗ್ಯವಾಗಿದೆಯಲ್ಲ ಬೇಬಿ ಅನ್ನೋದು ಮಾತ್ರ ನಮ್ಮ ತಲೆಯಲ್ಲಿ ಇರಬೇಕು. ಆ ಮೂಮೆಂಟ್ನ ನಾವು ಎಂಜಾಯ್ ಮಾಡಬೇಕು. ಅಯ್ಯೋ ಗರ್ಲ್ ಆಗುತ್ತಲ್ಲ, ಬಾಯ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಬೇಜಾರು ಮಾಡ್ಕೊಳ್ಬಾರ್ದು, ಆ ಮೂಮೆಂಟ್ನ ನಾವು ಹಾಳು ಮಾಡ್ಕೊಳ್ಬಾರ್ದು. ಎಷ್ಟೊಂದು ಜನಕ್ಕೆ ಈ ಥರ ಆಗಿರುತ್ತೆ, ಹಾಗಾಗಿ ನಾನು ಶೇರ್ ಮಾಡಿದ್ದು. ಹಾಗೆ ನನ್ನ ತಂಗಿಗೂ ಕೂಡ ಸೇಮ್ ಇದೇ ಥರ. ಎಲ್ಲರೂ ಕೂಡ ಮನೇಲಿ
ಅವಳ ಸಿಂಟಮ್ಸ್ ಎಲ್ಲ ನೋಡ್ಬಿಟ್ಟು ನಿನಗೆ ಗರ್ಲ್ ಆಗುತ್ತೆ ಅಂತ ಹೇಳಿ 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 ಅವಳು ಫಿಕ್ಸ್ ಆಗ್ಬಿಟ್ಟಿದ್ಲು. ಓ ನನಗೆ ಗರ್ಲೇ ಆಗ್ಬೋದು ಅಂತ ಹೇಳಿ. ತುಂಬಾ ಆಗಿರ್ಲಿಲ್ಲ, ಸ್ವಲ್ಪ. ಆಮೇಲೆ ಬಾಯ್ ಆಯ್ತಲ್ಲ, ಎಲ್ರು ಗರ್ಲ್ ಅಂದ್ರೆ ಈಗ ಬಾಯ್ ಆಗ್ಬಿಡ್ತು ಅಂತ ಅವಳು. ಹಂಗೆ ಹಂಗಾಗಿ ನಾವು ಸ್ವಲ್ಪ ಅದನ್ನೇನೇನೆ ತೀರಾ ಮನ್ಸಿಗೆ ತಗೋಬಾರ್ದು. ನಮಗ್ ಬಾಯೇ ಬೇಕು, ಗರ್ಲೇ ಬೇಕು, ಅದೇ ಆಗುತ್ತೆ ಇದೇ ಆಗುತ್ತೆ ಅಂತ ಹೇಳಿ. ಯಾವ್ದಾದ್ರೂ ಆಗ್ಲಪ್ಪ, ದೇವ್ರು ನಮ್ಗೆ ಒಂದು ಆರೋಗ್ಯವಾಗಿರೋ ಮಗು ಕೊಡ್ಬೇಕು ಅನ್ನೋದು ಮಾತ್ರ ತಲೆಯಲ್ಲಿರ್ಬೇಕು ಅಷ್ಟೇ. ನಂತರನೇ ಪ್ರೆಗ್ನೆಂಟ್ ಲೇಡೀಸ್ ಎಷ್ಟೊಂದ್ ಜನ ವಿಡಿಯೋಸ್ನ ನೋಡ್ತಿರ್ತೀರಲ್ವಾ, ಅವ್ರಿಗೂ ಇದರಿಂದ ಹೆಲ್ಪ್ ಆಗ್ಬೋದು ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದು. ಇನ್ನ ಪ್ಲಾಸೆಂಟಾ ಪೊಸಿಷನ್ ಅಂದ್ರೆ ಏನು ಅಂದ್ರೆ, ಇವಾಗ ಮಗು ಇರುತ್ತೆ ಅನ್ಕೊಳ್ಳಿ, ಈಗ ಒಂದು ಬಲೂನೆ ಅಂತ ಅನ್ಕೊಳ್ಳಿ, ಮಧ್ಯದಲ್ಲಿ ಮಗು ಇರುತ್ತೆ. ಈ ಪ್ಲಾಸೆಂಟಾ ನಾವು ಕನ್ನಡದಲ್ಲಿ ಕಸ ಅಂತ ಕರಿತೀವಿ, ಇಂಗ್ಲಿಷಲ್ಲಿ ಪ್ಲಾಸೆಂಟಾ ಅಂತ ಕರೀತಾರೆ. ಆ ಪ್ಲಾಸೆಂಟಾ ಬಂದು ಮುಂದೆ ಇದ್ರೆ, ಮಗು ಮುಂದೆ ಇದ್ರೆ ಅದನ್ನ ಆಂಟೀರಿಯರ್ ಪೊಸಿಷನ್ ಅಂತ ಅಂತಾರೆ. ಮಗು ಹಿಂಭಾಗದಲ್ಲಿ ಇದ್ರೆ ಅದನ್ನ ಪೋಸ್ಟೀರಿಯರ್ ಅಂತ ಹೇಳ್ತಾರೆ. ಇದ್ರಿಂದ ಅದು ಬಾಯಿ ಗರ್ಲು ಅದೆಲ್ಲ ಗೊತ್ತಾಗೋದು ಕಡಿಮೆ. ಕೆಲವೊಮ್ಮೆ ಆ ಗೆಸಲು ಕೂಡ ನಿಜ ಇರ್ಬೋದು ಅಲ್ವಾ ಅಪ್ಪು? ಈ ಪೋಸ್ಟೀರಿಯರ್ ಬಂದವ್ರಿಗೆ ಬಾಯ್ ಆಗಿರ್ಬೋದು ಅಥವಾ ಆಂಟೀರಿಯರ್ ಬಂದವ್ರಿಗೆ ಗರ್ಲೆ ಆಗಿರ್ಬೋದು. ಆದ್ರೆ 100% ಇದು ಸತ್ಯ ಅಂತ ಎಲ್ಲೂ ಕೂಡ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿಲ್ಲ. ಹಾಗಾಗಿ ನಾವ್ ಅದನ್ನ ನಂಬ್ಕೊಂಡು ಕುತ್ಕೊಳ್ಳಿಕ್ ಹೋಗ್ಬಾರ್ದು. ಅದನ್ನ ನಂಬ್ಕೊಳೋದಲ್ಲ. ಈಗ ಮಗು ಗಂಡೆ ಆಗುತ್ತೆ ಅನ್ಬಿಟ್ಟು ಏನೇನೋ ಆಸೆ ಇಟ್ಕೊಂಡಿರ್ತಾರೆ, ಇಲ್ಲ ಹೆಣ್ಮಗು ಆಗುತ್ತೆ ಅಂತ ಏನೇನೋ ಆಸೆ ಇಟ್ಕೊಂಡ್ಬಿಡೋದು, ಬಟ್ಟೆ ಎಲ್ಲ ತೆಗ್ದಿಟ್ಕೊಂಡ್ಬಿಡೋದು. ಅದೇ ಆ ತರದ್ದು ಏನಾದ್ರು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಏನೇನೋ ಅನ್ಕೊಂಡಿರ್ತಾರೆ. ಸೊ ಅದು ಉಲ್ಟಾ ಆಯ್ತು ಅಂದಾಗ ಡಿಸಪಾಯಿಂಟ್ ಆಗ್ಬಿಡತ್ತೆ. ಸೊ ಹಂಗಾಗಿ ಆ ಮೈಂಡ್ ಸೆಟ್ ಬೇಡ. ಏನಾದ್ರೂ ಬರ್ಲಿ, ಸ್ಕ್ಯಾನ್ ಮಾಡ್ಸಿದ್ವಾ ನಾರ್ಮಲ್ ಬಂತ ಎಲ್ಲ, ಅದೇ ನಮ್ಗೆ ಏನೋ ಒಂಥರ ನೆಮ್ಮದಿ, ಖುಷಿ, ನೆಮ್ಮದಿ. ಅಪ್ಪ ಚೆನ್ನಾಗೈತಪ್ಪ, ಹಿಂಗೆ ಇರ್ಲಿ ಅಂತ ಅನ್ಸುತ್ತೆ. ಹಾಗೆ ಈಗ ಫಸ್ಟ್ ಬೇಬಿ ಆದ್ರೆ ಯಾರು ಅಷ್ಟೊಂದ್ ತಲೆ ಕೆಡಿಸ್ಕೊಳಲ್ಲ. ಈ ಸೆಕೆಂಡ್ ಬೇಬಿಗೆ ಒಂದು ಆಸೆ ಇರುತ್ತೆ, ನನಗೆ ಗರ್ಲೇ ಬೇಕು, ನನಗೆ ಅಥವಾ ಬಾಯೇ ಬೇಕು ಅಂತ ಹೇಳ್ಬಿಟ್ಟು. ಅವ್ರಿಗೆ ಸ್ವಲ್ಪ ಜಾಸ್ತಿ ಡಿಸಪಾಯಿಂಟ್ ಆಗ್ಬಿಡತ್ತೆ ಅಲ್ವಾ ಆ ಸಮಯಕ್ಕೆ. ಹಂಗಾಗಿ ಇವತ್ತು ಶೇರ್ ಮಾಡ್ಕೊಂಡಿದ್ದು ಅಷ್ಟೇ. ಯಾರೇನೇ ಹೇಳಿದ್ರು ಕೂಡ ನಾವ್ ಈ ಸಮಯದಲ್ಲಿ ಯಾವ್ದಕ್ಕೂ ಕೂಡ ಸ್ಟಿಕ್ ಆನ್ ಆಗ್ಬಾರ್ದು. ನಮ್ ಪಾಡಿಗೆ ನಾವು ಹೆಲ್ದಿ ಆಗಿರ್ಬೇಕು, ಮಗು ಅನ್ನೋದ್ರ ಕಡೆ ಮಾತ್ರ ಗಮನ ಕೊಟ್ಕೊಂಡು ಹೋಗ್ಬೇಕು ಅಷ್ಟೇ. ಇವಾಗ ನಮ್ಮ ಗಂಡಾದ್ರು ಹೆಣ್ಣಾದ್ರು ಇಬ್ರು ಈಕ್ವಲ್ಲೇನೆ, ಎಲ್ಲ ಒಂದೇ. ಇವಾಗ ಹಳೆ ಕಾಲ ಹೊಂಟೋಗ್ಬಿಡ್ತು, ಗಂಡ್ ಮಗುನೇ ಬೇಕು ಹೆಣ್ಮಗುನೇ ಬೇಕು ಅನ್ನೋದೆಲ್ಲ. ಇವಾಗ ಯಾವ ಮಗುನಾದ್ರೂ ಆಗ್ಲಪ್ಪ ಅನ್ನೋ ತರನೇನೆ ಎಲ್ರು ಸೇಮೇ ಇದೀವಿ ಇವಾಗ. ಒಂದು ಲೆಕ್ಕದಲ್ಲಿ ಹುಡುಗಿನೂ ಯಾವ್ದ್ರಲ್ಲೂ ಕೂಡ ಕಮ್ಮಿ ಇಲ್ಲ, ಹುಡ್ಗನೂ ಕೂಡ ಯಾವ ಲೆಕ್ಕದಲ್ಲೂ ಕೂಡ ಕಮ್ಮಿ ಇಲ್ಲ. ಎರಡನ್ನೂ ಕೂಡ ನಾವ್ ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಷ್ಟೇ. ಇನ್ನ ಇವತ್ತಿನ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ನ ಪೂರ್ತಿಯಾಗಿ ನೋಡಿರ್ತೀರಾ ಅನ್ಕೋತೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯ್ತಾ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್.